ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರನ್ನು ಬಂಧಿಸಲಾಗಿದೆ. ಸದ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಕ್ಷ್ಯ ಮತ್ತು ಮಾಹಿತಿಯನ್ನಾಧರಿಸಿ ಕೆಲವರನ್ನ ಬಂಧಿಸಲಾಗಿದೆ. ರಾಜ್ಯದ ಬೇರೆ ಬೇರೆ ಪ್ರದೇಶದಿಂದ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆಗಳು ಆನ್ಲೈನ್ನಲ್ಲಿ ಶೇರ್ ಆಗಿದ್ದು, ಶೇರ್ ಮಾಡಿದವರು ಕೂಡ ಕಾನೂನು ಕ್ರಮವನ್ನ ಎದುರಿಸಬೇಕಾಗತ್ತೆ. ಉತ್ತರ ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ. ವಾಟ್ಸಾಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲೆಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಲಾಗಿತ್ತು, ಯಾರಿಂದ ಮೊದಲಿಗೆ ಶೇರ್ ಆಯಿತು, ಜೊತೆಗೆ ಯಾರ ಸಂಪರ್ಕದಲ್ಲಿದ್ರು, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಈಗಾಗಲೇ ಖಾಕಿ ಪಡೆ ಆರಂಭಿಸಿದೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗಾಗಲೇ 8 ಜನರನ್ನ ಬಂಧಿಸಲಾಗಿದೆ. ಅದರಲ್ಲೂ ಕೂಡ ಅಪ್ರಾಪ್ತರಿರುವುದು ನಿಜಕ್ಕೂ ಬೇಸರದ ಸಂಗತಿ. ಒಂದು ಕಡೆ ಶಿಕ್ಷಕರನ್ನ ಕೂಡ ಈಗಾಗಲೇ ಬಂಧಿಸಲಾಗಿದ್ದು, ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಪ್ರದೇಶದಿಂದಲೂ ಕೂಡ ಸಾಕ್ಷ್ಯ ಮತ್ತು ಮಾಹಿತಿಗಳ ಆಧಾರದ ಮೇಲೆ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೇಸ್ ರಿಜಿಸ್ಟರ್ ಆಗಿ ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಕ್ವೆಶ್ಚನ್ ಮಾಡಬೇಕು ಮತ್ತು ಅವ್ರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಿದೆ. ಈಗ ಜಸ್ಟ್ ಕೆಲವ್ರ ಮಾಹಿತಿ ಆಧಾರ ಮೇಲೆ ಈ ಸದ್ಯಕ್ಕೆ ಕೆಲವ್ರು ನಾವು ಪಿಕಪ್ ಮಾಡಿದ್ದೀವಿ. ಅವ್ರದ್ದು ಏನು ಪಾತ್ರ ಇದೆ ಮತ್ತು ಅವ್ರ ಇಂಟರ್ನ್ ಯಾರ ಜೊತೆಗೆ ಶಾಮೀಲಾಗಿದ್ದಾರೆ ಮತ್ತು ಆಫೀಸಿಂದ ಅಥವಾ ಪ್ರೈವೇಟ್ ಕಡೆಯಿಂದ ಯಾರ್ಯಾರು ಶಾಮೀಲಾಗಿದೆ ಎಲ್ಲರೂ ನಾವು ಕ್ವೆಶ್ಚನ್ ಮಾಡಿ ಅವ್ರ ರೋಲ್ ಇದ್ದರೆ ಖಂಡಿತ ಅವರು ಕ್ರಮ ತಗೊಳ್ತೀವಿ. ಅಲ್ಲ ಅದೂ ಒಂದು ಪಾರ್ಟ್ ಇದೆ. ಯಾಕೆಂದರೆ ಯಾರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದಾರೆ ಅವ್ರು ಖಂಡಿತ ಅವ್ರದ್ದು ಕೂಡ ಜವಾಬ್ದಾರಿ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಆಗಿ ನಮ್ಮ